ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಿದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೆ ತಿಳಿಸ್ಕೊಟ್ಟು ಬಂದು ರೆಡ್ಮಿ ಅವರು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ. ರೆಡ್ಮಿ ನೋಟ್ 7 ಅಂತ. ಅದು ರೆಡ್ಮಿ ನೋಟ್ 7 ಪ್ರೋ ಅಲ್ಲ, ಬರೀ ರೆಡ್ಮಿ ನೋಟ್ 7 ಅಂತ. ಈ ಫೋನ್ ಎಷ್ಟು ಲಾಂಚ್ ಮಾಡಿದ್ರೆ, ಎಷ್ಟು ಇದೆ ಸ್ಪೆಸಿಫಿಕೇಶನ್ ಎಲ್ಲ ತಿಳಿಸ್ಕೊಡ್ತೀನಿ ಪ್ರತಿಯೊಂದು. ಫಸ್ಟ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವತ್ತೆಲ್ಲ ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕ ಬೆಲ್ ಮ್ಯಾಕ್ ಕ್ಲಿಕ್ ಮಾಡಿ ನಾನು ಯಾವ್ದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ವರ್ಲ್ಡ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಇದು ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಫೋನ್ ಬಿಡ್ತಾ ಇದ್ದಾರೆ. ಇದು ಫೋನ್ ಇಷ್ಟು ಬಿಡ್ತಾರೋ ಇಲ್ವಾ ಅಂತ ಒಂದು ಕನ್ಫ್ಯೂಷನ್ ಇದೆ. ಅದು ಫುಲ್ ಎಲ್ಲ ಲಾಸ್ಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಫೋನ್ ಏನೇನು ಸ್ಪೆಸಿಫಿಕೇಶನ್ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬಿಲ್ಡ್ ಕ್ವಾಲಿಟಿ ನೋಡೋಣ. ಬಿಲ್ಡ್ ಕ್ವಾಲಿಟಿ ಬಂದು ಎಲ್ಲಾದ್ರಲ್ಲೂ ಮೆಟಾಲಿಕ್ ಕೊಡ್ತಾ ಇದ್ದ. ಮೆಟಾಲಿಕ್ ಅಂದ್ರೆ ಯಾವ ತರ ಅಂದ್ರೆ ಸೇಮ್ ಎಲ್ಲ ಈ ರೇಂಜ್ ಅಲ್ಲೇ ಬಿಡ್ತಾ ಇದ್ದ. ಆದ್ರೆ ಈಗ ಈ ರೇಂಜ್ ಬಿಡ್ತಾನೆ. ಮಾಮೂಲಿ ರಿಯಲ್ಮಿ ಅವರೆಲ್ಲ ಬಿಟ್ಟಿದ್ದಾರೆ ಫೈಬರ್ ಗ್ಲಾಸ್ ಮೆಟಾಲಿಕ್ ಆ ತರ ಬಿಡ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ನೋಡಕ್ ಲುಕಿಂಗ್ ಅಂತೂ. ಬ್ಯಾಕ್ ಸೈಡ್ ಅಲ್ಲಿ ಕೂಡ MI Xiaomi ಅಂತ ಬರ್ದಿದ್ದಾರೆ. ಒಂದೊಂದು ಫೋನ್ ಅಂತ ಬರ್ದಿದ್ದಾರೆ ಚೈನಾದಲ್ಲಿ. ಇನ್ನು ಚೈನಾದಲ್ಲಿ ಲಾಂಚ್ ಆಗಿದೆ, ಜಪಾನ್ ಅಲ್ಲಿ ಕೂಡ ಲಾಂಚ್ ಆಗಿದೆ, ಇನ್ನು ಇಂಡಿಯಾಗೆ ಲಾಂಚ್ ಆಗಿಲ್ಲ. ಅದ್ ಬಂದು ಬಿಲ್ಡ್ ಕ್ವಾಲಿಟಿ ಈ ತರ ಇದೆ. ಡಿಸ್ಪ್ಲೇ ಅಂತೂ ಯು ಡಿಸ್ಪ್ಲೇ ಇದೆ. ಮಾಮೂಲಿ ರಿಯಲ್ಮಿ ನೋಡಿರ್ತಾರಲ್ಲ U1, ರಿಯಲ್ಮಿ 2 Pro ಅಲ್ಲಿ ಆ ತರ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಎಲ್ಲಾ ಫೋನ್ ಗೊರಿಲ್ಲಾ ಗ್ಲಾಸ್ ಬಂದು 4 ಕೊಡ್ತಾರೆ. ಆದ್ರೆ ಇಲ್ಲಿ ಇವರು 5 ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 5 ಅಂದ್ರೆ ಮಿನಿಮಮ್ ಅಂದ್ರೆ ಇವರು ಜಾಸ್ತಿ ಥಿಕ್ನೆಸ್ ಇದೆ. ಅಕಸ್ಮಾತ್ ನೀವು ಫೋನ್ ಕೆಳಗ್ ಬಿದ್ರೂ ಡಿಸ್ಪ್ಲೇ ಹೊಡೆದೋಗಲ್ಲ, ಆ ರೇಂಜ್ ಅಲ್ಲಿ ಇರುತ್ತೆ. ಅದು ಡಿಸ್ಪ್ಲೇ ಬಂದು ಹೇಳ್ಬೇಕು ಅಂದ್ರೆ ಸ್ನಾಪ್ ಡ್ರಾಗನ್ 660 ಇದೆ. ಎಲ್ಲಾ ಫೋನ್ ಅಲ್ಲೂ 660 ಬರುತ್ತೆ, 630 ಬರುತ್ತೆ. ಆವರೇಜ್ 660 ಇರೋದ್ರಿಂದ ಒಂದ್ ಸ್ವಲ್ಪ ಫೋನ್ ಫಾಸ್ಟ್ ಆಗಿರುತ್ತೆ. ಹೇಳ್ಬೇಕು ಅಂದ್ರೆ ನಾವು ಕೊಡ್ತಾರ ಬಜೆಟ್ ಅದು ನಾರ್ಮಲ್ ಆಗಿರುತ್ತೆ. 660 ಅಷ್ಟೊಂದು ಫಾಸ್ಟ್ ಏನಲ್ಲ, ನಾವು ಕೊಡೋ ಬಜೆಟ್ಗೆ ಅದು ನಾರ್ಮಲ್ ಫಾಸ್ಟ್ ಇದೆ. ಎಲ್ಲಾ ಮೊಬೈಲ್ ಕೊಡೋ ತರನೇ 4000 mAh ಬ್ಯಾಟರಿ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ನಾರ್ಮಲ್ ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ, ಸಿ ಟೈಪ್ ಕೊಟ್ಟಿದ್ದಾರೆ. ಸಿ ಟೈಪ್ ಕೊಟ್ಟಿರೋದ್ರಿಂದ ಇದು ಹೆವಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಹೇಗೆ ರೋಬೋದಲ್ಲಿ 2.0 ತರನೇ ಇದು ಕೂಡ ಕ್ವಿಕ್ ಚಾರ್ಜಿಂಗ್ 4.0 ಅಂತ ಕೊಟ್ಟಿದ್ದಾರೆ. ಈ 4.0 ಹೆವಿ ಫಾಸ್ಟ್ ಚಾರ್ಜಿಂಗ್ ಆದ್ರೆ ನಾರ್ಮಲ್ ಫೋನ್ಗಳು ಒಂದು ಫೋನ್ ಬಂದು ನಾರ್ಮಲ್ ಆಗಿ ಚಾರ್ಜ್ ಆಗ್ಬೇಕಾದ್ರೆ ಮಿನಿಮಮ್ 3 ಅವರ್ಸ್ ಬೇಕು. ಆದ್ರೆ ಈ ಸಿ ಟೈಪ್ ಚಾರ್ಜಿಂಗ್ ಅಲ್ಲಿ 95 ನಿಮಿಷ ಆದ್ರೆ 1 hour 45 minutes ಗೆನೆ ನಿಮ್ದು ಮೊಬೈಲ್ 100% ಚಾರ್ಜ್ ಆಗುತ್ತೆ. ಜಾಸ್ತಿ ಹೊತ್ತು ಟೈಮ್ ಉಳಿಯುತ್ತೆ, ಚಾರ್ಜ್ ಅಂತೂ ಬೇಗ ಆಗುತ್ತೆ. ಇದ್ರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜಾಸ್ತಿ ಇದೆ. ಹೇಳ್ಬೇಕು ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಬಂದು ರಿಯಲ್ ಕ್ಯಾಮ್ರಾ ಬಂದು 48 ಇದೆ. ಮತ್ತೆ ಬ್ಲರಿಂಗ್ ಕ್ಯಾಮ್ರಾ ಬಂದು 5 ಇದೆ. ಆದ್ರೆ ಬ್ಲರಿಂಗ್ ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ ಅಂತ ಏನಿಲ್ಲ, ಎರಡು ಒಂದೇ ಕ್ಯಾಮ್ರಾ ನಿಮ್ ಮೊಬೈಲ್ ಯೂಸ್ ಆಗೋದು. ಆದ್ರೆ ನಿಮ್ಗೆ 2 ಕ್ಯಾಮ್ರಾ ಇದೆ. 2 ಕ್ಯಾಮ್ರಾ ಏನಪ್ಪಾ ಅಂದ್ರೆ, ಒಂದ್ ಕ್ಯಾಮ್ರಾ ನೀವೇನೋ ಬ್ಲರಿಂಗ್ ಹಾಕಿದಾಗ ಸೆನ್ಸರ್ ಅಷ್ಟೇನೆ ಅದು ತಗೊಳ್ಳಿ ಅಂತ. ಆದ್ರೆ ನಾರ್ಮಲ್ ಆಗಿ ಬಂದು ಒಂದೇ ಕ್ಯಾಮ್ರಾನೇ ಯೂಸ್ ಆಗೋದು ಎಲ್ಲಾ ಮೊಬೈಲ್ಗಳದ್ದು. ಅದೊಂದು ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರ್ಲಿಲ್ಲ. ಮೊನ್ನೆ ತಿಳ್ಕೊಂಡಿದ್ದೀನಿ ಅದ್ ಯಾವ ತರ ಅಂತ. ಅದು ಬಂದು 5 MP ಇರುತ್ತೆ. ಆದ್ರೆ ಫ್ರಂಟ್ ಬಂದು 13 ಕೊಟ್ಟಿದ್ದಾರೆ. ಆ ಫ್ರಂಟ್ ಅಷ್ಟು ಚೆನ್ನಾಗಿರಲ್ಲ, 13 ಅನ್ಕೊಂತೀನಿ. ಎಲ್ಲ 22, 16 ಕೊಡ್ಬೇಕಾದ್ರೆ ಇವ್ರು 13 ಕೊಟ್ಟಿದ್ದಾರೆ. ಫ್ರಂಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅನ್ಕೊಂತೀನಿ, ಬರೀ 13 ನೋಡ್ಬೋದು. ಇದು ಬಂದು 3GB ರ್ಯಾಮ್ ಆಗಿರುತ್ತೆ. 4GB ರ್ಯಾಮ್ ಕೊಟ್ಟಿದ್ದಾರೆ, 6GB ರ್ಯಾಮ್ ಕೊಟ್ಟಿದ್ದಾರೆ. 3GB ರ್ಯಾಮ್ 10,000 ರೂಪಾಯಿ ಅಂತ ಹೇಳ್ತಾ ಇದಾರೆ. ಇನ್ನು 4GB ರ್ಯಾಮ್ ಮಾಮೂಲಿ 12,000 ಇರುತ್ತೆ. 6GB ರ್ಯಾಮ್ ಬಂದು 15,000 ಇರುತ್ತೆ ಅಂತ ಹೇಳ್ತಾರೆ. ರೂಮರ್ಸ್ ಬಂದಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು, ಇಷ್ಟೊಂದೆಲ್ಲ ಸ್ಪೆಸಿಫಿಕೇಶನ್ ಇರೋ ಫೋನ್ ನ 10,000 ರೂಪಾಯಿ ಯಾರು ಕೊಡಲ್ಲ. ರೆಡ್ಮಿ ಅವ್ರು ಕೊಡ್ತಾವ್ರೆ, ಇವ್ರು ಗ್ರೇಟ್ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ಯಾಕಂದ್ರೆ ಅವ್ರು ಕೊಡ್ತಾನೆ ಇಲ್ಲ. ಕೊಡ್ತಾರೆ ಅಂದ್ರೆ ಇಂಡಿಯಾಗ್ ಲಾಂಚ್ ಆದಾಗ ಕೊಡ್ತಾರೆ ಅಂದ್ರೆ 100% ಕನ್ಫರ್ಮ್ ಮಾತ್ರ ಇದು ನಂಬೋದು. ಅದು ಬಿಟ್ರೆ ಇವಾಗಂತೂ ನಿಜವಾಗ್ಲೂ ನಂಬಕ್ಕಾಗಲ್ಲ. ಯಾಕಂದ್ರೆ ಜಪಾನ್ ಅಲ್ಲಿ ಚೈನಾದಲ್ಲಿ ಲಾಂಚ್ ಆಗಿದೆ. ಅಕಸ್ಮಾತ್ ನಮ್ ಇಂಡಿಯಾಗೂ ಅದೇ ಪ್ರೈಸ್ ಲಾಂಚ್ ಆಗುತ್ತೆ ಅಂತಾನು ಹೇಳಕ್ ಆಗಲ್ಲ. ಶಿಫ್ಟಿಂಗ್ ಚಾರ್ಜಸ್ ಬೇಜಾರಾಗುತ್ತೆ ಅವ್ರಿಗೆ. ಅದಲ್ದೆ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಆಗ್ಬೋದು ಪ್ರೈಸ್. ಇವ್ರು ನಮ್ನೆಲ್ಲ ಬಕ್ರಾ ಮಾಡೋಕೋಸ್ಕರ ರೂಮ್ ಎಬ್ಬಿಸಿದಾರೆ, ಏನೋ ಗೊತ್ತಿಲ್ಲ. ದೊಡ್ಡ ವೆಬ್ಸೈಟ್ ಗಳು, ದೊಡ್ಡ ಯೂಟ್ಯೂಬರ್ ಗಳೆಲ್ಲ ಈ ತರ ಹೇಳ್ತಾ ಇದಾರೆ, ಇಷ್ಟು ಕಮ್ಮಿ ಕೊಡ್ತಾರೆ, ಇಷ್ಟು ಕಮ್ಮಿ ಕೊಡ್ತಾ ಇದಾರೆ. ಇಷ್ಟು ಕಮ್ಮಿ ಕೊಟ್ಟ ತಕ್ಷಣ ಆ ಫೋನ್ ಗತಿ ಏನಾಗುತ್ತೆ, ಈ ಫೋನ್ ಗತಿ ಏನಾಗುತ್ತೆ, ಓಪೋದವ್ರ ಕತೆ ಏನು, ವಿವೋದವ್ರ ಕತೆ ಏನು, ಸ್ಯಾಮ್ಸಂಗ್ ಅವ್ರು ಮುಷ್ಯ ಬಿಡ್ತಾರ ಅಂತ ಪ್ರತಿಯೊಬ್ಬರು ಒಂದೊಂದ್ ತರ ಮಾತಾಡ್ತಾ ಇದಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕ, ಅಷ್ಟೊಂದಿರೋ ಫ್ಯೂಚರ್ ಅದನ್ನ 48 MP ಕ್ಯಾಮ್ರಾ ಇರೋ ಫೋನ್ ನ ಬರೀ 10,000 ರೂಪಾಯಿಗೆ ಯಾರು ಕೊಡಲ್ಲ. ಮಿನಿಮಮ್ ಅಂದ್ರು 20,000 ರೂಪಾಯಿ ಇದ್ದೇ ಇರುತ್ತೆ. 17ರಿಂದ 20,000 ರೂಪಾಯಿ ಇರುತ್ತೆ. ಯಾಕಂದ್ರೆ ರೆಡ್ಮಿ MI A2 17,000 ಕೊಟ್ಟಿದ್ದಾರೆ, ಏನು ಫ್ಯೂಚರ್ ಇದ್ದಂಗೆ. ಆದ್ರೆ ಇದು ಇಷ್ಟೊಂದು ಫ್ಯೂಚರ್ ಕೊಟ್ಟು ಯಾರು ತಾನೆ 10,000 ರೂಪಾಯಿ ಕೊಡ್ತಾರೆ, ಅದು ಮಾಡರ್ನ್ ಡಿಸ್ಪ್ಲೇ ಕೊಟ್ಟು ಯಾರು ಕೊಡಲ್ಲ ಅನ್ಕೊಂತೀನಿ. ಕೊಟ್ರೆ ಅಕಸ್ಮಾತ್ ನಾನೇ ತರಿಸಿ ಅನ್ಬಾಕ್ಸಿಂಗ್ ಮಾಡ್ತೀನಿ 10,000 ರೂಪಾಯಿಗಾದ್ರೆ. ಈ ವಿಡಿಯೋ ಏನನ್ಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ಫೋನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ.